ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅದೇ ಜೈಲಲ್ಲಿರುವಂತಹ ದರ್ಶನ್ ಅವ್ರಿಗೂ ಕೂಡ ಕಂಟಕ. ಬಿಕಾಸ್ ಆಪ್ತ ಸ್ನೇಹಿತ ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅದರ ತೀರ್ಪು ಇವತ್ತು ಕೋರ್ಟ್ ನಲ್ಲಿ ಪ್ರಕಟ ಆಗೋದ್ರಿಂದ ಟೆನ್ಷನ್ ನಲ್ಲಿದ್ದಾರೆ ನಟ ದರ್ಶನ್. ಜೈಲಲ್ಲಿರುವಂತಹ ದರ್ಶನ್ಗೆ ಮಾಫಿ ಸಾಕ್ಷಿಯ ಟೆನ್ಷನ್. ಮಾಫಿ ಸಾಕ್ಷಿ ಹೇಳಿಕೆ ದಾಖಲಿಗೆ ಇವತ್ತೇ ಫಿಕ್ಸ್ ಆಗಬಹುದಾ ಡೇಟ್? ಪ್ರದೋಷ್ ಸಲ್ಲಿಕೆ ಮಾಡಿರುವ ಮಾಫಿ ಸಾಕ್ಷಿ ಬಗ್ಗೆ ಇವತ್ತೇ ತೀರ್ಮಾನ ಪ್ರಕಟ ಆಗೋ ಸಾಧ್ಯತೆ ಇದೆ ಕೋರ್ಟ್ನಿಂದ. ಪ್ರದೋಷ್ ಮಾಫಿ ಸಾಕ್ಷಿ ಹೇಳಿಕೆ ದಾಖಲಿಸುವ ದಿನಾಂಕ ಇವತ್ತೇ ಪ್ರಕಟ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮಾಫಿ ಸಾಕ್ಷಿಗೆ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ ಇಲ್ವೇ ಇಲ್ಲ. ಕೋರ್ಟ್ ಅದನ್ನ ಆರಂಭದಲ್ಲೇ ಹೇಳ್ಬಿಟ್ಟಿದೆ. ಈಗಾಗಲೇ ದರ್ಶನ್ ಸಲ್ಲಿಕೆ ಮಾಡಿರುವ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸ್ಬಿಟ್ಟಿದೆ. ಸಹ ಕೈದಿಗಳು ಉಳಿದಂತ ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳ ಜಾಮೀನು ರದ್ದಾಯ್ತು. ಅವ್ರು ಜೈಲಲ್ಲಿದ್ದಾರೆ. ಅವರೆಲ್ಲ ಕೂಡ ಅರ್ಜಿ ಸಲ್ಲಿಕೆ ಮಾಡಿದ್ರು ಕೋರ್ಟ್ಗೆ. ಯಾವುದೇ ಕಾರಣಕ್ಕೂ ಪ್ರದೋಷ್ ಅವರ ಮಾಫಿ ಸಾಕ್ಷಿಯನ್ನ ಕನ್ಸಿಡರ್ ಮಾಡಬಾರ್ದು ಕೋರ್ಟ್, ಅದನ್ನ ಗಮನಕ್ಕೆ ತಗೊಳ್ಬಾರ್ದು ಅಂತ. ಹಂಗಾಗಿ ಕೋರ್ಟ್ ಚೀಮಾರಿ ಹಾಕಿ ಕಳಿಸ್ತು ಈ ಅರ್ಜಿನ ವಜಾ ಮಾಡೋ ಮೂಲಕ. ಯಾರಿಗೂ ಕೂಡ ಆ ರೀತಿ ರೈಟ್ಸ್ ಇಲ್ಲ ಮಾಫಿ ಸಾಕ್ಷಿಯನ್ನ ಕನ್ಸಿಡರ್ ಮಾಡಿ ಅಂತ ಹೇಳೋದಕ್ಕೆ, ಸಹ ಕೈದಿಗಳಿಗೂ ಸೇರಿದಂತೆ. ಹಂಗಾಗಿ ಕೋರ್ಟ್ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಕೋರ್ಟ್ ಇದನ್ನ ಮಾಫಿ ಸಾಕ್ಷಿಯಾಗಿ ಹೇಳಬಹುದು, ಕನ್ಸಿಡರ್ ಮಾಡುತ್ತೆ ಕೋರ್ಟ್ ಅಂದ್ರೆ ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಅಲ್ಲಿಗೆ ಪ್ರದೋಷ್ ಕೊಡುವಂತಹ ಒಂದೊಂದು ಸ್ಟೇಟ್ಮೆಂಟ್ಗಳು ಕೂಡ ಇಷ್ಟು ದಿನಗಳ ಕಾಲ ತನಿಖಾಧಿಕಾರಿಗಳು ಆ ಸಾಕ್ಷಿ ಈ ಸಾಕ್ಷಿ ಮತ್ತು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳಿತ್ತು, ಅದನ್ನ ಪ್ರೂವ್ ಮಾಡಬೇಕಾಗಿತ್ತು ಕೋರ್ಟ್ ಕಟಕಟೆಯಲ್ಲಿ. ಪ್ರದೋಷ್ ವಿಚಾರ ಹಂಗಾಗಲ್ಲ. ಆತ ಪ್ರತಿ ಹಂತದಲ್ಲೂ ಕೂಡ ನನ್ನ ಐ ವಿಟ್ನೆಸ್, ನಾನು ಕಣ್ಣಾರೆ ಕಂಡಿದ್ದೀನಿ, ಆ ಘಟನೆಗಳಿಗೆ ಸಾಕ್ಷಿ ಹಾಕಿದ್ದೀನಿ, ಯಾರ್ಯಾರು ಏನೇನ್ ಮಾಡಿದ್ದಾರೆ ಅನ್ನೋದನ್ನ ಆತ ಉಲ್ಲೇಖ ಮಾಡ್ತಾ ಹೋಗ್ತಾನೆ ಕೋರ್ಟ್ಗೆ. ಹಂಗಾಗಿ ಇದು ಬಹಳ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಸಪೋಸ್ ಕೋರ್ಟ್ ಏನಾದ್ರೂ ಮಾಫಿ ಸಾಕ್ಷಿ ಹೇಳೋದಕ್ಕೆ ಅಸ್ತು ಅಂತ ಒಂದು ದಿನಾಂಕವನ್ನ ಇವತ್ತು ಫಿಕ್ಸ್ ಮಾಡಿದ್ರೆ, ಹಾಗಾಗಿ ನಟ ದರ್ಶನ್ ಅವರಿಗೆ ಫುಲ್ ಟೆನ್ಷನ್ ನಲ್ಲಿದ್ದಾರೆ. ಆಪ್ತ ಸ್ನೇಹಿತನೇ ಕಂಟಕ ತರಬಹುದಾ ಅನ್ನುವಂಥ ಟೆನ್ಷನ್ ಬಹಳ ದಿನಗಳಿಂದ ಕಾಡ್ತಾ ಇದೆ. ಇದೇ ಕಾರಣಕ್ಕೆ ಹೈಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ರು. ಬಟ್ ಆ ಅರ್ಜಿಯನ್ನ ಕೂಡ ಕೋರ್ಟ್ ಸದ್ಯಕ್ಕೆ ವಜಾ ಮಾಡಿರೋದ್ರಿಂದ ಏನಾಗುತ್ತೆ ಇವತ್ತಿನ ಕೋರ್ಟ್ ಆದೇಶ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಮೋಸ್ಟ್ಲಿ ಇವತ್ತಿನ ಕೋರ್ಟ್ ತೀರ್ಪು ದರ್ಶನ್ ಅವರ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಅಂದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾರಣ ಪ್ರದೋಷ್ ಹೇಳುವಂತಹ ಸ್ಟೇಟ್ಮೆಂಟ್ ಮೇಲೆ ದರ್ಶನ್ ಅವರ ಭವಿಷ್ಯ ನಿರ್ಧಾರ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹಂಗಾಗಿ ಬಹಳ ಬಹಳ ಮಹತ್ವದ ದಿನ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು.